ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ಎಲ್ಲರೂ ಸೂಪರಾಗೇ ಇರ್ತೀರ. ನಿಮ್ಮ ಟೆನ್ಷನ್ಸು ಯೋಚನೆಗಳನ್ನ ಬಿಟ್ಟು ಒಂದೆರಡು ನಿಮಿಷ ಫ್ರೀ ಆಗಿದ್ದರೆ ನಾನು ಹೇಳೋದನ್ನು ಕೇಳ್ಬೋದು. ನಿಮ್ಮ ಟೈಮ್ ವೇಸ್ಟ್ ಮಾಡ್ತಾಯಿನಿ ಅಂತ ಫೀಲ್ ಆಗಬೇಡಿ. ನಿಮ್ಮ ಟೈಮ್ ಖಂಡಿತ ವೇಸ್ಟ್ ಆಗಲ್ಲ. ನಿಮಗೆ ಈ 2 ನಿಮಿಷ ಲೈಫ್ ಟೈಮ್ ಲೆಸನ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಈ ಸೃಷ್ಟಿಯಾಗೋದಕ್ಕೆ ಏನೇನು ಕಾರಣ ಆಯಿತೋ ಗೊತ್ತಿಲ್ಲ, ಬಟ್ ಈ ಜಗತ್ತು ಹೀಗಿರೋದಕ್ಕೆ, ಜನಗಳು ಸುಖವಾಗಿ ಬಾಳೋದಕ್ಕೆ ಆ ದೇವ್ರ ಕೈಲಿ, ಸೈಂಟಿಸ್ಟ್ಗಳ ಕೈಲಿ ಕಂಡುಹಿಡಿಯೋಕ್ಕಾಗದೇ ಇರೋವಂಥ ಒಂದು ಫಾರ್ಮುಲಾನ ನಮಗೆ ನಾವೇ ಕಂಡುಹಿಡ್ಕೊಂಡಿದ್ದೀವಿ. ಏನು ಗೊತ್ತಾ ಆ ಫಾರ್ಮುಲಾದ ಹೆಸರು? LOVE, ಲವ್ ಅಂದರೆ ಪ್ರೀತಿ ಅಂತ. ಪ್ರೀತಿನೇ ಕಣ್ರಿ ನಮ್ಮೆಲ್ಲರನ್ನ ಸಂತೋಷವಾಗಿ ಬದುಕೋಕ್ಕೆ ದಾರಿ ಮಾಡಿಕೊಡ್ತಾ ಇರೋದು. ಸೂಪರ್ ಫಾರ್ಮುಲಾ ಇದು. ಒಂದು ಸಣ್ಣ ಜೀವಿಯಿಂದ ನಮ್ಮಂಥ ದೊಡ್ಡ ಮನುಷ್ಯನ ತನಕ ಪ್ರೀತಿ ಇದ್ದೇ ಇದೆ. ಸೂಪರ್ ಅಲ್ವಾ? ಬರೀ ಸೂಪರ್ ಆಗಿದ್ರೆ ಸಾಕ? ನಮ್ಮ ಆಯ್ಕೆ ಈ ವಿಚಾರದಲ್ಲಿ ಯಾವತ್ತೂ ಸೂಪರ್ ಆಗಿರಬೇಕು. ನಾವು ಸೆಲೆಕ್ಟ್ ಮಾಡ್ಕೊಳ್ಳೋ ಪ್ರೀತಿ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಇದನ್ನು ನೋಡಿ, ಸ್ವಾರ್ಥ ಇಲ್ಲದಿರೋ ಪರಿಶುದ್ಧವಾದ ಪ್ರೀತಿ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು ಪುಟ್ಟ ಸ್ಟೋರಿ. ಇದಕ್ಕೊಂದು ಹೀರೋಯಿನ್. ಇವರೇ ನಮ್ಮ ಹೀರೋಯಿನ್. ಓಹೋ ಸಾರಿ, ಇವರಲ್ಲ, ಇವರು. ಅವರು ಲವರ್ಸೇ, ಇವರು ಲವರ್ಸೇ. ಇವ್ರು ಮಾತಾಡ್ತಾರೆ, ಅವ್ರು ಮಾತಾಡಲ್ಲ. ಇಬ್ರು ಲವ್ ಒಂದೇ. ಇವ್ರು ಲವ್ ಮಾಡೋಕ್ಕೆ ಶುರು ಮಾಡಿ 1 ವರ್ಷ ಆಯಿತು. ಒಬ್ರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಐ ಲವ್ ಯು ಅಂತ ಹೇಳೋದ್ರಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡಿರೋ ಮಾಡ್ರನ್ ಲವರ್ಸ್ ಇವರು. ಲವ್ ಅನ್ನು ಅಮೃತ ಕುಡಿದು ಸಾವಿಲ್ಲದ ಪ್ರೇಮನ ಗೆದ್ದು ಪ್ರೀತಿ ಸಾಮ್ರಾಜ್ಯ ಕಟ್ಬೇಕನ್ಕೊಂಡಿರೋದೇ ಇವ್ರ ಗುರಿ. ಕ್ರಿಶ್, ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಕಣೋ. ನಿಂಗೆ ನೋಡಿದೆ ನನ್ನ ಕೈಯಲ್ಲಿ ಇರೋದಕ್ಕೆ ಆಗಲ್ಲ. ನಿಂಗೇನಾದರೂ ಆಗ್ಬಿಟ್ರೆ ನನ್ನ ಜೀವನೇ ಹೋದಂಗಾಗತ್ತೆ. ಈ ಪ್ರೇಮ ಲೋಕದಲ್ಲಿ ನಾನೊಂಥರ ಗ್ರೇಟ್ ವ್ಯಕ್ತಿ ಆಗ್ಬಿಟ್ಟೆ ನಿನ್ನ ಲವ್ ಮಾಡಿದ್ಮೇಲೆ. ನೀನು ನಾನು ತುಂಬ ಇಷ್ಟಪಡ್ತೀಯಾ, ನನ್ನ ಬಗ್ಗೆ ತುಂಬ ಕೇರ್ ತಗೋತೀಯ. ನಿನ್ನನ್ನು ಒಂದಿನ ನೋಡಿಲ್ಲ ಅಂದರೆ ನನಗೆ ಉಸಿರೇ ಹೋದಂಗೆ ಆಗ್ಬಿಡುತ್ತೆ, ಗೊತ್ತಾ? ಇಲ್ಲ, ನೀನ್ ನನ್ಗಿಂತ ನನ್ನ ಜಾಸ್ತಿ ಇಷ್ಟಪಡ್ತೀಯ, ಮಗು ತರ ನೋಡ್ಕೊಳ್ತೀಯ. ನೀನ್ ನನಗ್ ಸಿಕ್ಕಿದ್ ನನ್ ಪುಣ್ಯ, ಆ ದೇವ್ರ ಕೊಟ್ಟು ವರ. ನಿನ್ ತರ ಗರ್ಲ್ ಫ್ರೆಂಡ್ ಸಿಗ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ ಯು ಗಾಡ್. ಲವ್ ಯು. ನಿನ್ನ ಫಸ್ಟ್ ಟೈಮ್ ನೋಡಿದ್ನಲ್ಲ, ಆಗ್ಲೇ ಫ್ಲಾಟ್ ಆಗ್ಬಿಟ್ಟೆ. ಹಲೋ. ಹಾ ಹೇಳು ಶಶಿ. ಲೇ ಅರ್ಪಿತಾ, ಗುಡ್ ನ್ಯೂಸ್. ಏನು? ಅವತ್ತಿನ ಮ್ಯಾಗಝೀನ್ ಅಲ್ಲಿ ತೋರಿಸಿದಲ್ಲ ಅಡ್ರೆಸ್, ಎಷ್ಟು ಹುಡುಕ್ತಿದ್ದೆ, ಸಿಗ್ತಾ ಇರ್ಲಿಲ್ಲ. ಇವತ್ ನಾನು ಒರಾಯಿನ್ ಮಾಲ್ ಅಲ್ಲಿ ನೋಡ್ದೆ. ಬೇಗ ಬಂದ್ರೆ ಸಿಗತ್ತೆ, ಇಲ್ಲ ಅಂದ್ರೆ ಇಲ್ಲ. ವಾವ್, ಹೌದಾ? ನನ್ ಕಣ್ಣ ಎದುರುಗಡೆ ಇಬ್ರು ವಿಚಾರಿಸ್ಕೊಂಡು ಹೋಗಿದ್ದಾರೆ. ಸರಿ, ನಾನು ಬೇಗ ಬರ್ತೀನಿ, ಓಕೆನಾ? 15 ಮಿನಿಟ್ಸ್ ಅಲ್ಲಿ ಬಂದ್ರೆ ಇರ್ತೀನಮ್ಮ. ಅಷ್ಟ ನನ್ನ ಬಾಯ್ ಫ್ರೆಂಡ್ ಬಂದ್ರೆ ಹೋಗ್ಬಿಡ್ತೀನಿ, ಬಿಕಾಸ್ ಅವ್ನು ವೇಟ್ ಮಾಡಲ್ಲ. 1 ನಿಮಿಷ ಬರ್ತೀನಿ ರೇ, ಪ್ಲೀಸ್. ಓಕೆ, ಬೇಗ ಬರ್ತೀನಿ. ಸರಿ. ನಾನಿಂಗ ಅವತ್ತು ತೋರ್ಸಿದ್ನಲ್ಲ ಅಡ್ರೆಸ್ಸು, ಹೌದು, ಅದು ಒರಾಯಿನ್ ಮಾಲ್ ಅಲ್ಲಿ ಬಂದಿದ್ಯಂತೆ. ಹೋಗೋಣ? ಗೋ ಫಾಸ್ಟ್, ಗೋ. ಅಮ್ಮ, ಅಯ್ಯಪ್ಪ, ನೋಡ್ಕೊಂಡಲ್ವೇನೋ ಬರೋದು. 1 ನಿಮಿಷ ತಾಳೆ ಬರ್ತೀನಿ. ನಿನಗೊಂದು ಚೂರು ಬುದ್ಧಿ ಇಲ್ಲ, ಯಾವಾಗ್ಲೂ ಹೀಗೆ ಮಾಡ್ತೀಯ. ಸಾರಿ ಕಣೆ. ನಿನ್ ಸಾರಿ ಯಾರಿಗ್ ಬೇಕು? ಇವಾಗ ಬರ್ತೀಯೋ ಇಲ್ವೋ? ಬರ್ತೀನಿ ರೇ, 1 ನಿಮಿಷ. ಶಿಟ್. ಎಲ್ಲ ಇದ್ಯಾ? ಇನ್ನು ಎಷ್ಟೊತ್ತೆ ಬರೋದು ನೀನು? ಹಾ ಬರ್ತೀನಿ ಕಣೆ. ಬರ್ತೀಯೋ ಇಲ್ವಾ ಇವಾಗ ನೀನು? 1 ನಿಮಿಷ ವೇಟ್ ಮಾಡು, ಬರ್ತೀನಿ. ನೀನ್ ಬರ್ತೀಯೋ ಇಲ್ವಾ ಹೇಳಷ್ಟೇ.
ಅಯ್ಯೋ ಬರ್ತೀನಿ ಇರು. ಆಗಲ್ಲ ನನ್ ನಿನ್ ಗಾಡಿ ಇವತ್ತೇ ಕೆಟ್ಟೋಗ್ಬೇಕಾ? ಒಂದು ನಿಮಿಷ ಇರಮ್ಮ, ಬರ್ತೀನಿ. ಬರೋದ್ ಎಷ್ಟೊತ್ತೆ ನೀನು? ಲೇ ಬಂದೆ ಕಣೆ, 1 ನಿಮಿಷ ಇರೆ. ನೀನ್ ಬರ್ತೀಯೋ ಅಲ್ವಾ ಹೇಳಷ್ಟೇ. ಏ ಪ್ಲೀಸ್ ಪ್ಲೀಸ್ ಕಣೆ, 1 ನಿಮಿಷ ಇರು, ಬರ್ತೀನಿ. ಛೇ, ಸ್ಟಾರ್ಟ್ ಆಗಲ್ಲ ಅನ್ಸುತ್ತೆ. ಹೋಗ್ತಾ ಇದೀನಿ ಅಷ್ಟೇ. 1 ನಿಮಿಷ ಕಣೆ, ಬರ್ತೀನಿ. ಈಗೇನು ನೀನ್ ಬರ್ತೀಯೋ ಇಲ್ವೋ? ಆಗಲ್ಲಮ್ಮ. ನೀನ್ ಇಲ್ಲೇ ಬಿದ್ದಿರು, ನಾನೇ ಹೋಗ್ತೀನಿ. ಇದೇ ಟೈಮಲ್ಲಿ ನಮ್ಮ ಅಮ್ಮ ಇದ್ದಿದ್ರೆ. ಮಗ, ನೀನ್ ಚೆನ್ನಾಗಿರ್ಬೇಕು ಕಣ್ಲ. ಬೆಂಗಳೂರಿಗೋಗಿ ತುಂಬಾನೇ ಓದಿ ದೊಡ್ಡ ಮನ್ಸ ಆಗ್ಬೇಕು. ನೀ ನಮ್ಮೂರ್ಗೆ ಕಾರ್ನಾಗ ಬರ್ಬೇಕು ಕಣ್ಲ. ಆಯ್ತು ಬಿಡವ್ವ, ನಿನ್ನ ಆಸೆನಾಗಿ ಮಗ ಈಡೇರಿಸ್ತಾನೆ ಬಿಡವ್ವ. ನೀನ್ ಚೆನ್ನಾಗಿರ್ಬೇಕನವ, ಅದಕ್ಕೆ ನಾನು ಏನ್ ಬೇಕಾರ ಮಾಡ್ತೀನಿ. ಸುಸ್ತಾಗೋಯ್ತಾ? ನೀನೇನು ತಲೆ ಕೆಡ್ಸ್ಕೊಬೇಡ ಬಿಡವ್ವ. ಪ್ಯಾಟೆಗೆ ಹೋದ್ಮೇಲೆ ನಿನ್ನ ರಾಣಿ ರಾಣಿ ನೋಡ್ಕೊತೀನಿ. ನನ್ನ ಮಗನಿಗೆ ಚುಚ್ಚಿಬಿಟ್ಟು ನೋಡು, ಗಾಳಿ ಹಾಕ್ತೀನಿ. ತಾಯಿ ಇಲ್ಲದೆ ಯಾವುದೂ ಇಲ್ಲ, ಏನೇನೂ ಇಲ್ಲ. ಏನನ್ನು ಬಯಸದೆ ಕಾಮಧೇನು ಹಾಲುಣಿಸುವಳು. ಯಾವುದನ್ನು ಅಪೇಕ್ಷಿಸದೆ ತಾಯಿ ಪ್ರೀತಿ ಮಮತೆ ತೋರುವಳು. ತೀರಿಸಲಾಗದ ಋಣ ತಾಯಿಯ ಋಣ, ಮರೆಯಲಾಗದ ಗುಣ ತಾಯಿಯ ಗುಣ. ಭೂಮಿ ಮೇಲಿರುವ ಎಲ್ಲ ಪುಷ್ಪಗಳು ತಾಯಿಯ ಪಾದಕ್ಕೆ ಅರ್ಪಣೆ ಮಾಡುತ್ತಾ ಈ ಪುಟ್ಟ ಕತೆ ನನ್ನ ಹಾಗೂ ಎಲ್ಲ ತಾಯಂದಿರುಗಳಿಗೂ ಅರ್ಪಣೆ.